ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇದ್ದಾವೆ. ಒಂದು ರೀತಿಯ ಒಂದು ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಆದರೆ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಮರಿದೆ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ಈ ಒಂದು ನೀಟಲ್ಲಿ ಆಗಿರುವಂತಹ ಒಂದು ದೊಡ್ಡ ಬದಲಾವಣೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ. ನೋಡಿ, ನಿಮ್ಗೆಲ್ರಿಗೂ ಸಹ ಗೊತ್ತು, ಈಗಾಗಲೇ ಒಂದು ನೀಟ್ ಪರೀಕ್ಷೆಯಲ್ಲಿ ಒಂದಿಷ್ಟು ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಾದರೆ ಇದರ ಬಗ್ಗೆ ಒಂದಿಷ್ಟು ಹಿಯರಿಂಗ್ಸ್ ಆದರೆ ನಡೀತಿದ್ದಾವೆ. ಈವನ್ ಹಿಯರಿಂಗ್ ಇವತ್ತೂ ಸಹ ಇದೆ. ಅಂದರೆ ಕ್ವಶನ್ ಪೇಪರ್ ಒಂದಿಷ್ಟು ಸೆಂಟರ್ಗಳಲ್ಲಿ ಲೀಕ್ ಆಗಿದೆ ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಹಾಕಿದ್ರು. ಆ ಒಂದು ಕೋರ್ಟಲ್ಲಿ ಇದ್ರ ಬಗ್ಗೆ ಒಂದು ವಿಚಾರಣೆ ಆದರೆ ನಡೀತಿದೆ. ಈ ಒಂದು ವಿಚಾರಣೆ ನಡಿಬೇಕಾದ್ರೆ ಇಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಆಚೆ ಬರ್ತಿದ್ದಾವೆ. ಒಂದಿಷ್ಟು ಮಾತುಕತೆ ಆದರೆ ನಡೆಸ್ತಿದ್ದಾರೆ. ಅಂತ ಏನಂತ ಮಾತುಕತೆ ನಡೆಸ್ತಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. NTA ಅವರು ಮುಂದಿನ ದಿನಗಳಲ್ಲಿ ಒಂದು ಡಿಸಿಷನ್ ಆದರೆ ತಗೋತಾರ ಅಂತ. ಅಂದರೆ ಈ ವರ್ಷದ ಅಲ್ಲ, ಮುಂದಿನ ವರ್ಷದ ಈ ಒಂದು ನೀಟ್ ಎಕ್ಸಾಮ್ ಏನಿರುತ್ತೆ, ಈ ಒಂದು ನೀಟ್ ಎಕ್ಸಾಮನ್ನು 2 ಹಂತದಲ್ಲಿ ನಡೆಸುವಂತಹ ಒಂದು ಪ್ರಯತ್ನವನ್ನು ಆದರೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಮಾತುಕತೆ, ಒಂದಿಷ್ಟು ಅಪ್ಡೇಟ್ಸ್ ಆದರೆ ಈಗ ನಮಗೆ ಬರ್ತಿದ್ದಾವೆ. ಈಗ ಮುಂದೆ ನಡೆಯುವಂತಹ ನೀಟ್ ಪರೀಕ್ಷೆಗಳನ್ನು ಈಗ UPSC ಎಕ್ಸಾಮ್ಗೆ ಯಾವ ರೀತಿ ಮಾಡ್ತಾರೆ ಅಂದರೆ ಅದೇ ರೀತಿಯಲ್ಲಿ 2 ಹಂತದಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. 2 ಹಂತದಲ್ಲಿ ಪರೀಕ್ಷೆ ಅಂದರೆ ಯಾವ ರೀತಿ ಇರುತ್ತೆ ಸರ್ ಅಂತ ನೀವು ಕೇಳಬಹುದು. ಈಗ ಮೊದಲನೇ ಹಂತದ ಪರೀಕ್ಷೆ ಏನಿರುತ್ತೆ, ಆ ಒಂದು ಮೊದಲನೇ ಹಂತದ ಪರೀಕ್ಷೆಗೆ ಒಂದಿಷ್ಟು ಕಂಡೀಷನ್ಸನ್ನು ಇಡ್ತಾರೆ. ಇಷ್ಟೊಂದು ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ಈ ಒಂದು 2ನೇ ಹಂತದ ಪರೀಕ್ಷೆಗೆ ಎಲಿಜಿಬಿಲಿಟಿ ಇರ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಕಂಡೀಷನ್ಸ್ ಆದ್ರೆ ತರ್ತಾರೆ. ಆಗ ಕಂಡೀಷನ್ಸ್ ತಂದಾಗ ಇಲ್ಲಿ 2 ಹಂತದಲ್ಲಿ ಒಂದು ನೀಟ್ ಪರೀಕ್ಷೆಯನ್ನಾದರೂ ಮುಂದೆ ನಡೆಸುವಂತಹ ಪ್ಲಾನ್ ಆದರೆ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತದೆ. ಬಟ್ ನೋಡಿ, ಸದ್ಯಕ್ಕೆ ಸ್ಟೂಡೆಂಟ್ಸ್ ಏನು ಡಿಸೈಡ್ ಆಗಬೇಕು ಅಂತ ಅಂದ್ರೆ ಮುಂದಿನ ವರ್ಷದಿಂದ ಕಂಪಲ್ಸರಿಯಾಗಿ ಆಗಿದ್ರೆ ನೀಟ್ ಸ್ಟೂಡೆಂಟ್ಸ್ಗಳಿಗೆ 2 ಹಂತದಲ್ಲಿ ಪರೀಕ್ಷೆ ನಡೆಯುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಕ್ಲಾರಿಟಿ ಏನಾದರೂ ಕೊಡೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಆದರೆ ನಡೀತಿದ್ದಾವೆ. ಇದೆಲ್ಲಾನು NTA ಕಡೆಯಿಂದ ಒಂದು ನಿರ್ಧಾರವನ್ನು ತಗೋಬೇಕು, ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ಮೂಲಕ ಕೊಡಬೇಕು. ಅವರೂ ಸಹ ಒಂದಿಷ್ಟು ಪ್ಲಾನಿಂಗ್ಸನ್ನು ಮಾಡ್ಕೋಬೇಕು, ಒಂದಿಷ್ಟು ಸಿದ್ಧತೆಗಳನ್ನು ನಡೆಸಬೇಕು. ಅದು ಮುಂದಿನ ವರ್ಷದಿಂದನೇ ಮಾಡ್ತಾರೋ ಅಥವಾ 2 ವರ್ಷಗಳ ಆದಮೇಲೆ ಮಾಡ್ತಾರೋ ಅದನ್ನು ಇಂಪ್ಲಿಮೆಂಟ್ ಮಾಡೋವರೆಗೂ ಸಹ ನಾವು ಯಾವುದೇ ಒಂದು ರೀತಿಯ ಗ್ಯಾರಂಟಿಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಬಟ್ ಸದ್ಯಕ್ಕೆ ಒಂದಿಷ್ಟು ಮಾತುಕತೆ ಆದರೆ ನಡೀತಿದ್ದಾವೆ. ಈಗ ಕ್ವಶನ್ ಪೇಪರ್ ಲೀಕ್ ಆಯ್ತಲ್ವ, ಹಾಗಾಗಿ ಏನೇ ಹೇಳ್ತಿದ್ದಾರೆ, ಈ ಒಂದು ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿರೋದ್ರಿಂದ NTA ಕಡೆಯಿಂದ ಮುಂದಿನ ವರ್ಷಗಳ ನಡೆಯುವಂತಹ ನೀಟ್ ಪರೀಕ್ಷೆ ಏನಿದೆ, ಆ ಒಂದು ನೀಟ್ ಪರೀಕ್ಷೆಗಳಿಗೆ 2 ಹಂತದಲ್ಲಿ ನಡೆಸುವಂತಹ ಒಂದು ಪ್ಲಾನ್ ಆದರೆ ಇದೆಯಂತ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಥವಾ ಇದನ್ನು 100% ತರ್ತಾರ ಏನು ಅಂತ ಹೇಳಿಬಿಟ್ಟು ನಾವು ಮುಂದಿನ ದಿನಗಳವರೆಗೂ ವೆಯ್ಟ್ ಮಾಡಿ ನೋಡಲೇಬೇಕಾಗುತ್ತೆ. ಯಾವುದೇ ಒಂದು ರೀತಿಯ ನಿರ್ಧಾರ ಫೈನಲ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ನೀವು ತಿಳ್ಕೊಬೇಡಿ. ಈಗ ಸದ್ಯದ ಮಟ್ಟಿಗೆ ನಡೀತಿರುವಂತಹ ಮಾತುಕತೆ ಬಗ್ಗೆ 2 ಹಂತದಲ್ಲಿ ನಡೆಸಿದ್ರೆ ಒಳ್ಳೇದಾ ಏನು ಅನ್ನೋದನ್ನು ಸ್ಟೂಡೆಂಟ್ಸ್ಗಳು ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಬೇಕು. ಆ್ಯಂಡ್ ಜೊತೆಗೆ ಈ ವರ್ಷದ ನೀಟ್ ಕೌನ್ಸಿಲಿಂಗ್ ಏನಿದೆ, ಈ ಒಂದು ನೀಟ್ ಕೌನ್ಸಿಲಿಂಗ್ ಕುರಿತು ಅಂದರೆ ಈಗ ಕ್ವಶನ್ ಪೇಪರ್ ಲೀಕ್ ಕುರಿತು ಕೋರ್ಟ್ನಲ್ಲಿ ಏನೊಂದು ಹಿಯರಿಂಗ್ ಇದೆ, ಇವತ್ತು ಆದರೆ ಹಿಯರಿಂಗ್ ಆದರೆ ಇದೆ. ಇದಾದಮೇಲೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಕೌನ್ಸಿಲಿಂಗನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲೇ ಅಪ್ಡೇಟ್ ಸಿಗುತ್ತೆ. ಸಿಕ್ಕಾಗ ನಾನು ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು KCET-ನಲ್ಲಿ ಆಗಿರುವಂತಹ ಒಂದು ದೊಡ್ಡ ಬದಲಾವಣೆ ಏನು ಅಂತ ಹೇಳ್ಬಿಟ್ಟು ನೀವು ಸ್ಟೂಡೆಂಟ್ಸು ಕೇಳ್ಬೋದು. ಏನು ಈ ಒಂದು ದೊಡ್ಡ ಬದಲಾವಣೆ ಅಂತ ಅಂದ್ರೆ, ಈಗ ನೀಟ್ ಕ್ವಶನ್ ಪೇಪರ್ ಎಲ್ಲಾನು ಸಹ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ KAಗೂ ಸಹ ಒಂದಿಷ್ಟು ಸಲಹೆಗಳಾದರೆ ಬಂದಿದೆ. ಏನು ಸಲಹೆಗಳು ಬಂದಿದೆ ಅಂತಂದರೆ, ಈ ರೀತಿ ಕ್ವಶನ್ ಪೇಪರ್ ಲೀಕು ಏನೋ ಆಗದೇ ಇರಬೇಕು, ಒಂದು ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡಿಬೇಕು, ಯಾವುದೇ ಒಂದು ರೀತಿಯ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಅಂದರೆ ನಾವು ಈ ಒಂದು ಕಂಪ್ಯೂಟರೈಸ್ಡ್ ಎಕ್ಸಾಮನ್ನು ಮುಂದಿನ ವರ್ಷಗಳಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಲಹೆಗಳಾದರೆ ಹೋಗಿದ್ದಾವಂತೆ. ಆ ಒಂದು ಸಲಹೆಗಳ ಪ್ರಕಾರ ನೋಡೋದಾದ್ರೆ ಈಗ ಆ ರೀತಿ ಮಾಡಬೇಕು ಅಂತಂದರೆ ಒಂದಿಷ್ಟು ದುಡ್ಡು ಸಹ ಖರ್ಚಾಗುತ್ತೆ, ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗನ್ನು ಮಾಡಬೇಕು, ಕಂಪ್ಯೂಟರಲ್ಲಿ ಯಾವ ರೀತಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅಂತ, ಈ ಒಂದು ಟೀಚರ್ಸ್ಗಳಿಗೆ ಟ್ರೈನಿಂಗನ್ನು ಮಾಡಬೇಕು. ಇದಕ್ಕೂ ಸಹ ಒಂದಿಷ್ಟು ಕಂಡೀಷನ್ಸ್ ಆದರೆ ಇದಾವೆ. ಇದ್ರ ಬಗ್ಗೆ ಈಗಾಗಲೇ ಸಹ ಒಂದಿಷ್ಟು ಸಲಹೆಗಳನ್ನು KAಗೆ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೇನು KA ಇದ್ರ ಬಗ್ಗೆ ರೆಸ್ಪಾನ್ಸ್ ಆದರೆ ಮಾಡಿದೆ. ಹೌದು, ಈ ರೀತಿ ಸಲಹೆಗಳನ್ನ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ದುಡ್ಡು ಖರ್ಚು ಆಗುತ್ತೆ. ಇನ್ನೂ ಸಹ ಇದ್ರ ಬಗ್ಗೆ ಎಲ್ಲಾನು ನಾವು ಒಂದಿಷ್ಟು ನಿರ್ಧಾರಗಳನ್ನು ತಗೋತೀವಿ, ಒಂದಿಷ್ಟು ಡಿಸಿಷನ್ಸನ್ನು ತಗೋತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಬಟ್ ಯಾವುದೂ ಸಹ ಒಂದು ಫೈನಲ್ ಜಡ್ಜ್ಮೆಂಟ್ ಅಂತ ಅಲ್ಲ, ಇದು ಬಂದಿರುವಂತಹ ಸಲಹೆಗಳು ಅಷ್ಟೇ ಆಗಿರ್ತವೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನ್ನ ರಿಪೀಟೆಡ್ ಆಗಿ ಕೇಳ್ತಿದ್ರು, ಸರ್ ಹೌದಾ ಸರ್ ಮುಂದಿನ ವರ್ಷದಿಂದ ನಾವು ಕಂಪ್ಯೂಟರಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಂತ. ಆ್ಯಂಡ್ ಹಾಗೇನು ಸಹ ನೀಟ್ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ರು, ಸರ್ ಮುಂದಿನ ವರ್ಷನೇ ಇಲ್ಲೇನಾದರೂ ನಮಗೆ ಈ ಒಂದು 2 ಹಂತದಲ್ಲಿ ಎಕ್ಸಾಮ್ ನಡೆಸ್ತಾರ ಏನೋ ಅಂತ ಹೇಳ್ಬಿಟ್ಟು. ನೋಡಿ, ಇದು ಸದ್ಯದ ಮಟ್ಟಿಗೆ ಬಂದಿರುವಂತಹ ಒಂದು ಮಾತುಕತೆ ಆ್ಯಂಡ್ ಹಾಗೇನು ಸಹ ಒಂದಿಷ್ಟು ಸಲಹೆಗಳಂತಲೇ ಹೇಳ್ಬೋದು. ಇದೆಲ್ಲದರ ಬಗ್ಗೆನೂ ಸಹ ಒಂದು ವಿಚಾರಣೆಯನ್ನು ನಡೆಸ್ತಾರೆ. ಈಗ KCET ನಡೆಸೋದು ಆದರೆ KA ಕಡೆಯಿಂದನೂ ಸಹ ಒಂದಿಷ್ಟು ಪ್ಲಾನಿಂಗ್ಸನ್ನು ಮಾಡ್ಕೋಬೇಕಾಗುತ್ತಾ. ನಾನು ಹೇಳಿದ್ನಲ್ವ, ಕಂಪ್ಯೂಟರೈಸ್ಡ್ ಎಕ್ಸಾಮ್ಸ್ ಮಾಡಬೇಕು ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗನ್ನು ಮಾಡಬೇಕು, ಟೀಚರ್ಸ್ಗಳಿಗೆ ಟ್ರೈನಿಂಗನ್ನು ಮಾಡಬೇಕು, ಒಂದಿಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಒಂದು ಉನ್ನತ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಮಾತನಾಡಿದ್ರು. ನಾನು ಈಗಾಗಲೇ ನಿಮಗೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸ್ಟೂಡೆಂಟ್ಸ್ಗಳಿಗೆ ಇದು ನೆನಪಿರಬೇಕು. ಆ್ಯಂಡ್ ಜೊತೆಗೆ ಇದೀಗ ಬಂದಿರುವಂತಹ ಅಪ್ಡೇಟ್
ಅಪ್ಡೇಟ್ಸ್ ಏನು ಅಂತ ಅಂದರೆ ನೀಟ್ನಲ್ಲಿ ಮುಂದಿನ ವರ್ಷಗಳಿಂದ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. 2 ಹಂತದಲ್ಲಿ ಪರೀಕ್ಷೆ ನಡೆಸುವಂಥ ಪ್ಲಾನಿಂಗ್ಸ್ ಆದರೆ ಇದಾವೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿರೋದು. ಇದು ಮುಂದಿನ ವರ್ಷದಿಂದನೇ ಆಗುತ್ತಾ ಅಥವಾ ಇನ್ನೂ ಸಹ ಟೈಮ್ ತಗೊಳ್ಳುತ್ತಾ ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತಾ. ಅಂಡ್ ಜೊತೆಗೆ KCET ಅಂಡ್ ನೀಟ್ 2024 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ನೀವು ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತೀರಾ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮಗೆ ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ಆದರೆ ಬರುತ್ತೆ, ಒಂದು ಸ್ಕೆಡ್ಯೂಲ್ ಅನ್ನಾದರೆ ರಿಲೀಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಇನ್ನೂ ಸಹ ಈ ಒಂದು ವಾರ ವೆಯ್ಟ್ ಮಾಡಲೇಬೇಕಾಗುತ್ತಾ. ಇದಾದ್ಮೇಲೆ ನಿಮಗೆ ಅಪ್ಡೇಟ್ಸ್ ಆದರೆ ಬರುತ್ತಾ, ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಮಾಡಿ.